ನಮಸ್ಕಾರ. ತುಲಾರಾಶಿಯವರ ನಿಮ್ಗೊಂದು ವಿಶೇಷವಾದ ಸುದ್ದಿ ಇದೆ ಕೇಳಿ. ಮುಂಬರುವ 5 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತರಲಿವೆ. ಅಷ್ಟೇ ಅಲ್ಲ, ದೈವಿಕ ಅನುಗ್ರಹ ಕೂಡ ಸಿಗಲಿದೆ. ಇದು ಸುಮ್ಮನೆ ಹೇಳೋ ಭವಿಷ್ಯ ಅಲ್ಲ, ಬದಲಾಗಿ ನಿಮ್ಮ ಜೀವನವನ್ನೇ ಬದಲಿಸಬಹುದಾದ ಒಂದು ಸ್ಪೆಷಲ್ ಟೈಮ್ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ವಿ. ನೋಡಿ, ಈ ಮಾತನ್ನ ಸ್ವಲ್ಪ ಗಮನವಿಟ್ಟು ಕೇಳಿ. ಇವು ಸಾಮಾನ್ಯ ದಿನಗಳಲ್ಲ, ಇವು ಜೀವನದಲ್ಲಿ ವಿಶೇಷ ತಿರುವುಗಳು. ಅಂದ್ರೆ ಏನ್ ಗೊತ್ತಾ, ಇವು ಸುಮ್ಮನೆ ಬಂದೋಗೋ ದಿನಗಳಲ್ಲ, ನಿಮ್ಮ ಲೈಫಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು. ಈ ಸಮಯದಲ್ಲಿ ನಡೆಯುವ ಒಂದೊಂದು ವಿಷಯನೂ ನಿಮ್ಮನ್ನು ಆಶ್ಚರ್ಯಗೊಳಿಸೋದು ಗ್ಯಾರಂಟಿ. ಹೌದು, ಈ 5 ದಿನ ಏನಾಗುತ್ತೆ ಅಂದ್ರೆ, ಒಂದು ಅದ್ಭುತವಾದ ದೈವಿಕ ಶಕ್ತಿ, ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಸುತ್ತಾ ಇರುತ್ತೆ. ನಿಮ್ಮ ಮನೆಯಲ್ಲಿ ಒಂದು ರೀತಿ ಶಾಂತಿ, ನೆಮ್ಮದಿ ನೆಲೆಸುತ್ತೆ. ಆ ಪಾಸಿಟಿವ್ ವೈಬ್ಸ್ ಇದೆಯಲ್ಲ, ಅದನ್ನು ನೀವು ಖಂಡಿತ ಅನುಭವಿಸ್ತೀರ. ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ಹಗುರ ಅನ್ನಿಸುತ್ತೆ. ಸರಿ, ಈ ಎಲ್ಲ ಒಳ್ಳೇದು ಯಾಕೆ ಆಗ್ತಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೆ ಕಾರಣ ತುಲಾರಾಶಿಯವರ ಗುಣವೇ. ಅವರ ಸ್ವಭಾವ ಹೇಗಿದೆ ಅನ್ನೋದನ್ನ ಮೊದಲು ನೋಡೋಣ, ಯಾಕಂದ್ರೆ ಅದೇ ಅವರ ದೊಡ್ಡ ಶಕ್ತಿ. ತುಲಾರಾಶಿಯವರ ಪ್ರಮುಖ ಗುಣಗಳು ಅಂದ್ರೆ ಪ್ರಾಮಾಣಿಕತೆ, ಧೈರ್ಯ, ವಿಶ್ವಾಸ, ದಯೆ ಮತ್ತು ದೃಢ ಸಂಕಲ್ಪ. ಇವರು ಯಾವಾಗಲೂ ಸತ್ಯದ ಪರ ನಿಲ್ತಾರೆ. ಎಂಥ ಕಷ್ಟ ಬಂದ್ರೂ ಎದುರಿಸೋ ಧೈರ್ಯ ಇವರಿಗೆ ಹುಟ್ಟಿನಿಂದಲೇ ಬಂದಿರುತ್ತೆ. ಇದೇ ಅಲ್ವಾ ಇವ್ರನ್ನ ಸ್ಪೆಷಲ್ ಮಾಡೋದು? ಆದ್ರೆ ಕೆಲವೊಮ್ಮೆ ಜನ ಇವರನ್ನ ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ನೋಡಿ, ಇವರು ಹಠಮಾರಿ ಅಂತ ಅನ್ಕೋತಾರೆ, ಆದ್ರೆ ಅದು ಹಠ ಅಲ್ಲ, ಅದು ಅವರ ಸ್ವಾಭಿಮಾನ. ಇವರು ನಿರ್ಲಿಪ್ತರಾಗಿ ಕಾಣಿಸ್ಬೋದು, ಆದ್ರೆ ಅವರ ಮನ್ಸು ಪಾರದರ್ಶಕ, ಕನ್ನಡಿ ಇದ್ದ ಹಾಗೆ. ಮುಗ್ಧರು ಅಂತಾರೆ, ಆದ್ರೆ ಅದು ಅವರ ಹೃದಯದ ಶುದ್ಧತೆ ಅಷ್ಟೇ. ಇವರಲ್ಲಿರೋ ಇನ್ನೊಂದು ಅತಿ ದೊಡ್ಡ ಗುಣ ಅಂದ್ರೆ ನಿಷ್ಠೆ. ಮಾತು ಕೊಟ್ರೆ ಮುಗೀತು, ಅದಕ್ಕೋಸ್ಕರ ಪ್ರಾಣ ಕೊಡಕ್ಕೂ ರೆಡಿ ಇರ್ತಾರೆ. ಇವ್ರು ಯಾರನ್ನ ನಂಬ್ತಾರೋ ಅವ್ರಿಗೆ ಯಾವತ್ತೂ ಮೋಸ ಮಾಡಲ್ಲ. ಸಂಬಂಧಗಳು ಇವರಿಗೆ ತುಂಬ ಪವಿತ್ರವಾದದ್ದು. ಸರಿ, ಇವರ ಗುಣಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಅಸಲಿ ವಿಷಯಕ್ಕೆ ಬರೋಣ. ಆ 5 ದಿನಗಳಲ್ಲಿ ಏನೆಲ್ಲ ಒಳ್ಳೇದಾಗ್ಲಿದೆ, ಯಾವೆಲ್ಲ ಬದಲಾವಣೆಗಳು ಬರ್ಲಿವೆ ನೋಡೋಣ ಬನ್ನಿ. ಕೌಂಟ್ಡೌನ್ ಸ್ಟಾರ್ಟ್. ಯಾಕಂದ್ರೆ ಒಟ್ಟು 3 ದೊಡ್ಡ ಶುಭ ಸುದ್ದಿಗಳು ನಿಮಗಾಗಿ ಕಾಯ್ತಾ ಇವೆ. ತುಂಬ ದಿನಗಳಿಂದ ಕಾಯ್ತಾ ಇದ್ದ, ಮನಸ್ಸಲ್ಲಿ ಅನ್ಕೊಂಡಿದ್ದ ಆಸೆಗಳು ಈಡೇರೋ ಸಮಯ ಇದು. ಹಾಗಾದ್ರೆ ಏನೆಲ್ಲ ಆಗುತ್ತೆ ನೋಡಿ. ಅರ್ಧಕ್ಕೆ ನಿಂತು ಹೋಗಿದ್ದ ಕೆಲಸಗಳು ತಾವಾಗಿಯೇ ಮುಂದೆ ಸಾಗುತ್ತೆ. ಎಲ್ಲೋ ಸಿಕ್ಕಿ ಹಾಕೊಂಡಿದ್ದ ಹಣ, ಬರಬೇಕಾಗಿದ್ದ ಪೇಮೆಂಟ್ಗಳು ಕೈ ಸೇರುತ್ತೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಅಷ್ಟೇ ಅಲ್ಲ, ಮನೆಯಲ್ಲೂ ಕೂಡ ಎಲ್ಲರೂ ಜೊತೆ ಸಾಮರಸ್ಯ ಹೆಚ್ಚಾಗುತ್ತೆ. ದಾರಿಯಲ್ಲಿ ಇದ್ದ ಎಲ್ಲ ಅಡ್ಡಿ ಆತಂಕಗಳು ಮಾಯವಾಗುತ್ತೆ. ಇದು ಎಲ್ರಿಗೂ ಅನ್ವಯಿಸುತ್ತೆ. ವಿದ್ಯಾರ್ಥಿಗಳಾಗಿದ್ರೆ ಓದಿನಲ್ಲಿ ಗಮನ ಹೆಚ್ಚಾಗತ್ತೆ, ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಕೆಲಸ ಹುಡುಕ್ತಾ ಇದ್ರೆ ಖಂಡಿತ ಶೀಘ್ರದಲ್ಲೇ ಒಂದು ಒಳ್ಳೆ ಉದ್ಯೋಗ ಸಿಗೋ ಸಾಧ್ಯತೆ ಇದೆ. ಈಗಾಗಲೇ ಕೆಲಸದಲ್ಲಿದ್ದವರಿಗೆ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳ ಆಗ್ಬೋದು. ಇನ್ನು ಉದ್ಯಮಿಗಳಿಗೆ ವ್ಯಾಪಾರದಲ್ಲಿದ್ದ ಅಡೆತಡೆಗಳು ದೂರವಾಗಿ ಒಳ್ಳೆ ಲಾಭ ಕಾಣ್ತೀರಾ. ಇದೆಲ್ಲ ಕೇಳೋಕೆ ತುಂಬಾ ಚೆನ್ನಾಗಿದೆ ಅಲ್ವಾ? ಆದ್ರೆ ಈ ಎಲ್ಲ ಅದೃಷ್ಟದ ಹಿಂದೆ ಇರೋ ಆ ದೈವಿಕ ಶಕ್ತಿ ಯಾವುದು? ಯಾರು ಈ ಅನುಗ್ರಹಿಸ್ಕೊಡ್ತಾ ಇರೋದು? ಬನ್ನಿ, ಆ ರಹಸ್ಯವನ್ನ ಈಗ ತಿಳಿದುಕೊಳ್ಳೋಣ. ಹೌದು, ಅದೇ ಮುಖ್ಯ ಪ್ರಶ್ನೆ. ಇಷ್ಟೆಲ್ಲ ಅದೃಷ್ಟವನ್ನ ತಂದುಕೊಡುತ್ತಿರುವ ಆ ದೈವಿಕ ಶಕ್ತಿ ಯಾರು? ಯೋಚನೆ ಮಾಡಿ. ಉತ್ತರ ಎಲ್ಲೋ ದೂರ ಇಲ್ಲ, ನಿಮ್ಮಲ್ಲೇ, ನಿಮ್ಮ ಹತ್ತಿರವೇ ಇದೆ. ಅದು ಬೇರೆ ಯಾರೂ ಅಲ್ಲ, ನಿಮ್ಮ ಕುಲದೇವತೆ. ಹೌದು, ನಿಮ್ಮ ಕುಟುಂಬವನ್ನ ಕಾಯ್ತಿರುವ, ನಿಮ್ಮ ಪೂರ್ವಜರಿಂದ ಪೂಜೆಗೊಳ್ತಾ ಬಂದಿರೋ ನಿಮ್ಮ ಕುಲದೇವರ ಆಶೀರ್ವಾದ ಇದು. ಆ ಶಕ್ತಿ ಸದಾ ನಿಮ್ಮ ಜೊತೆ ಇರುತ್ತೆ. ಈ ಕುಲದೇವತೆಯ ಅನುಗ್ರಹ ಇದೆಯಲ್ಲ, ಅದು ಒಂದು ರಕ್ಷಣಾ ಕವಚದ ಹಾಗೆ ಕೆಲಸ ಮಾಡುತ್ತೆ. ನಿಮ್ಮ ದಾರಿಯಲ್ಲಿರೋ ಅಡೆತಡೆಗಳನ್ನ ಅದೇ ನಿವಾರಿಸುತ್ತೆ. ನಿಮ್ಗೆ ಬರೋ ಅಪಾಯಗಳನ್ನ ತಡೆಯುತ್ತೆ. ಕಷ್ಟ ಅಂತ ಅನ್ಕೊಂಡ ಕೆಲಸಗಳು ಕೂಡ ಸುಲಭವಾಗಿ ಆಗೋಗುತ್ತೆ. ಸರಿ, ಈ ಆಶೀರ್ವಾದವನ್ನ ಪಡೆಯೋಕೆ ನಾವೇನ್ ಮಾಡ್ಬೇಕು? ಈ ದೈವಿಕ ಶಕ್ತಿಯನ್ನ ನಮ್ಮ ಜೀವನದಲ್ಲಿ ಹೆಚ್ಚಿಸ್ಕೊಡಕ್ಕೆ ಏನಾದ್ರೂ ದಾರಿ ಇದ್ಯಾ? ಖಂಡಿತ ಇದೆ. ಅದನ್ನೇ ಈಗ ನೋಡೋಣ. ಮುಖ್ಯವಾಗಿ ಮಕ್ಕಳು ಅಥವಾ ಮದುವೆಯಂತಹ ಇಷ್ಟಾರ್ಥಗಳು ಇರೋರು ಈ ಒಂದು ಸರಳವಾದ ವಿಧಿಯನ್ನ ಪಾಲಿಸ್ಬೋದು. ಏನ್ ಮಾಡ್ಬೇಕು ಅಂದ್ರೆ, ಸತತವಾಗಿ 5 ದಿನ ಅರಳಿ ಮರದ ಕೆಳಗೆ ಒಂದು ದೀಪ ಹಚ್ಬೇಕು. ಆ ಮರಕ್ಕೆ 21 ಬಾರಿ ಪ್ರದಕ್ಷಿಣೆ ಹಾಕ್ಬೇಕು. ಪ್ರದಕ್ಷಿಣೆ ಹಾಕುವಾಗ ನಿಮ್ಮ ಮನಸ್ಸಿನಲ್ಲಿರೋ ಕೋರಿಕೆಯನ್ನ ಸ್ಪಷ್ಟವಾಗಿ ಬೇಡ್ಕೊಳ್ಳಿ. ಕೊನೆಯದಾಗಿ ಆ ಮರದ ಬುಡದಲ್ಲಿರೋ ಇರುವೆಗಳಿಗೆ ಸ್ವಲ್ಪ ಸಕ್ಕರೆ ಹಾಕಿ. ನಂಬಿಕೆಯಿಂದ ಮಾಡಿದ್ರೆ ಫಲ ಖಂಡಿತ. ಇನ್ನೊಂದು ಅತ್ಯಂತ ಶಕ್ತಿಶಾಲಿಯಾದ ಮಾರ್ಗ ಅಂದ್ರೆ ದಾನ ಮಾಡೋದು. ಒಂದು ಮಾತಿದೆಯಲ್ಲ, ಹಸಿದವರಿಗೆ ಅನ್ನ ನೀಡೋದೇ ಮಹಾದಾನ ಅಂತ. ಇದರಷ್ಟು ದೊಡ್ಡ ಪುಣ್ಯದ ಕೆಲಸ ಬೇರೆ ಇಲ್ಲ.
ಹಾಗಾಗಿ ನಿಮಗೆ ಸಿಕ್ಕಿರುವ ಆಶೀರ್ವಾದವನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ಳೋಕೆ ಈ 5 ದಿನಗಳಲ್ಲಿ ಸಾಧ್ಯವಾದ್ರೆ 5 ಜನ ಬಡವರಿಗೆ ಊಟ ಹಾಕಿ. ಹೀಗೆ ಮಾಡೋದ್ರಿಂದ ಕರ್ಮದೋಷಗಳು ಕಳೆಯುತ್ತೆ, ಜೊತೆಗೆ ಆರೋಗ್ಯ, ಶಾಂತಿ ಮತ್ತು ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತೆ ಅಂತ ನಂಬಿಕೆ. ಕೊನೆಯದಾಗಿ ಈ ಮಾತನ್ನ ನೆನ್ಪಿಟ್ಕೊಳ್ಳಿ. ನೀವು ಧೈರ್ಯದಿಂದ ಮುಂದೆ ಹೆಜ್ಜೆ ಇಟ್ಟಾಗ ದೇವರು ನಿಮ್ಮ ಹಿಂದೆ ನಿಂತು ಪ್ರತಿ ಹೆಜ್ಜೆಯನ್ನೂ ಆಶೀರ್ವದಿಸುತ್ತಾನೆ. ಹಾಗಾಗಿ ನಿಮ್ಮ ಧೈರ್ಯ ಮತ್ತು ನಂಬಿಕೆಯೇ ನಿಮ್ಮ ನಿಜವಾದ ಶಕ್ತಿ. ಮುಂಬರುವ ಈ 5 ದಿನಗಳು ನಿಮ್ಮ ಜೀವನದಲ್ಲಿ ಶುಭವನ್ನು ತರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ.